ಇದ್ರ ಬಗ್ಗೆ ಈಗ ತಾನೇ ಚರ್ಚೆ ಶುರು ಆಗಿದೆ. ಏನು ಅಂತ ನನಗೂ ಹೇಳಕ್ಕೆ ಗೊತ್ತಾಗ್ತಿಲ್ಲ ಕಣ. ಸಿಂಪಲ್ ಯಶೋ, ವಿನಯ್ ಮತ್ತು ಅದಕ್ಕೆ ನಡುವೆ ಸ್ಟ್ರಾಂಗ್ ಕನೆಕ್ಷನ್ ಬೆಳೆಯೋ ಥರ ನಾವು ನೋಡ್ಕೊಬೇಕು. ಅದು ಈ ಕೃಷ್ಣನ ಜವಾಬ್ದಾರಿ. ಅದಕ್ಕೆ ಯಾರಾದರೂ ಅಡ್ಡ ಬಂದರೆ ಅದನ್ನು ತಡೆಯೋದಕ್ಕೆ ಈ ಕೃಷ್ಣ ಮುಂದೆ ಇರ್ತಾನೆ. ನೀನು ನನ್ನ ಪಕ್ಷ ಅಲ್ವಾ ಯಶೋ? ನಿಮ್ಮ ಅಣ್ಣನ ಮೇಲಿರೋ ಪ್ರೀತಿಗೆ ಆಮೇಲೆ ರಾಜಕೀಯ ಮಾಡ್ಬಿಟ್ಟಿಯಾ? ಇದ್ರ ಜೊತೆ ಒಂದು ರೋಸು, ಒಂದು ಡೈರಿ ಮಿಲ್ಕು ಇಷ್ಟಪಡ್ತಾರಾ? ಹಾಂ. ಯಾವ ಟೈಮಲ್ಲಿ ಕೃಷ್ಣ ಅಂತ ಹೆಸರಿಟ್ರೋ ಏನೋ, ಕೃಷ್ಣ ಸ್ಟೋರಿ ಆಗ್ಬಿಟ್ಟಿದೆ ನಮ್ದು. ಕಲ್ಯಾಣಿ, ನಾವು ಅಂಗಡಿಗೆ ಹೋಗಿ ಬರ್ತೀವಿ ಕಣೆ, ಮನೆ ಕಡೆಗೆ ಜೋಪಾನ. ನನಗೆ ನೀವು ಯಾರು ಅಂತ ಗೊತ್ತಿಲ್ಲ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಯಾವತ್ತೂ ಭೇಟಿನೂ ಆಗಿಲ್ಲ. ದೇವರು ಹೇಗೆಲ್ಲ ಸಂಬಂಧನ ಗಂಟಾಕ್ಬಿಡ್ತಾನಲ್ವಾ? ತುಂಬ ನಗ್ನಗ್ತಾ ಇದ್ರಿ ಅನ್ಸುತ್ತೆ. ಇನ್ನೋಕ್ಕೂ ಮಾಸೋದಿಗೆ ಬಿಡಲ್ಲ. ನೀವು ಈ ಮನೇಲಿದ್ದು ಏನೆಲ್ಲ ಸಂತೋಷಗಳು ಸಂಭ್ರಮಗಳಾಗ್ತಿದ್ವೋ ಅದೆಲ್ಲ ಇರುತ್ತೆ. ಈ ಮನೇಲಿ ಮಗ ಇಲ್ಲ ಅನ್ನೋ ಕೊರಗನ್ನ ನಾನು ದೂರ ಮಾಡ್ತೀನಿ. ಸೂರ್ಯಪ್ರಕಾಶ್ ಅವ್ರ ಮಗ ಇನ್ಯಾವತ್ತೂ ಈ ಮನೇಲಿ ಕಣ್ಣೀರಾಕ್ಸಲ್ಲ. ನೀವು ನಗ್ನಗ್ತಾ ಇರಿ. ಮಾತಾಡಿದ್ದಾಯಿತು, ಕ್ಷಮೆ ಕೇಳಿದ್ದಾಯಿತು. ನನ್ನ ಮುದ್ದು ತಂಗಿಗೆ ಇನ್ನೂ ನನ್ನ ಮೇಲೆ ಕೋಪನ? ಚಿಕ್ಕ ವಯಸ್ಸಿಂದನೂ ನಿನಗಿದೇ ಥರ ಹಠ. ಒಂದು ಸಣ್ಣ ಪೆನ್ಸಿಲ್ ವಿಚಾರಕ್ಕೆ 2 ದಿನ ಊಟ ಮಾಡಲಿಲ್ಲ ನೀನು. ಅವಾಗ ಇಷ್ಟು ವಯಸ್ಸಾದ್ರೂ ಅದೇ ಗುಣ, ಏನೂ ಬದಲಾಗಿಲ್ಲ. ನನ್ನ ಮೇಲಿನ ಕೋಪನ ಊಟದ ಮೇಲೆ ತೋರಿಸ್ತಾರ? ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತಾರೆ. ಊಟ ಬಿಟ್ರೆ ಹೇಗೆ ಯಶು ನೀನು? ಅಣ್ಣ, ನನ್ನ ಹಠ ಮಾತ್ರ ನಿಂಗೆ ಅರ್ಥ ಆಗ್ತಾ ಇದೆ, ಆದರೆ ಹಿಂದೆ ಇರೋ ಉದ್ದೇಶ ನಿಂಗೆ ಯಾಕಣ ಅರ್ಥ ಆಗ್ತಾ ಇಲ್ಲ? ಈಗ ನೋಡು, ನಮ್ಮನ್ನೇ ನಂಬ್ಕೊಂಡಿರೋ ಬಾಲು ಅವ್ರ ಕುಟುಂಬ, ಆ ಹುಡುಗಿಗೆ ನಾವು ಅನ್ಯಾಯ ಮಾಡ್ದಂಗಲ್ವಾ? ಏನು ಬೆಲೆ ಕೊಟ್ಟಂಗಾಗತ್ತೆ? ಯಶು, ಬಾಲು ನನ್ನ ಬಾಲ್ಯ ಸ್ನೇಹಿತ. ಅವನು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನಾನು ಯಾವುದೇ ನಿರ್ಧಾರ ತಗೊಂಡ್ರು ಅದರಲ್ಲೊಂದು ಅರ್ಥ ಇರುತ್ತೆ ಅನ್ನೋದು ಅವನಿಗೆ ಗೊತ್ತಿದೆ. ಹತ್ರ ಹಠ ಅಂತೀಯ. ನೀನು ಈ ವಿಷಯದಲ್ಲಿ ಮಾಡ್ತಿರೋದು ಏನು? ಹಠ ತಾನೆ? ನಾನು ಹಠ ಮಾಡ್ತಿಲ್ಲ ಯಶು. ನಾನು ಅಲ್ಲಿ ಮಾತು ಕೊಟ್ಬಿಟ್ಟಿದ್ದೀನಿ. ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಆ 3 ಹೆಣ್ಣುಮಕ್ಕಳಲ್ಲಿ ಒಂದು ಹೆಣ್ಣು ಮಗು ಈ ಮನೆ ಸೊಸೆಯಾಗಿ ಬರುತ್ತೆ ಅನ್ನೋ ಸಂತೋಷದಲ್ಲಿ ನಾವು ಅದನ್ನು ಕೆಡಿಸ್ಬಾರ್ದಲ್ವಾ? ಆದಷ್ಟು ಬೇಗ ನಾನು ನಿಶ್ಚಿತಾರ್ಥದ ದಿನ ನಿಗದಿ ಮಾಡ್ತೀನಿ. ನೀನೇ ಮುಂದೆ ನಿಂತು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಬೇಕು. ಎಲ್ಲಿ ಇಂಥ ಸಮಯದಲ್ಲಿ ನೀನು ಊಟ ಬಿಟ್ಟರೆ ಆಯಾಸಾಗಲ್ವಾ? ಯಾರ್ಯಾರಿಗೆ ಫೋನ್ ಮಾಡಬೇಕು, ಯಾರ್ಯಾರನ್ನ ಕರೆಸ್ಕೊಳ್ಬೇಕು, ಎಲ್ಲಿ ನಿಶ್ಚಿತಾರ್ಥ ಮಾಡಬೇಕು, ಪುರೋಹಿತರು ಯಾರು, ಬೇಕಾದ ವ್ಯವಸ್ಥೆಗಳೆಲ್ಲ ಯಾರು ಮಾಡ್ತಾರೆ? ನೀನೇ ಅಲ್ವಾ? ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅಕ್ಕನ ಮದುವೆನ ಅದ್ದೂರಿಯಾಗಿ ಮಾಡಿ ಅವನಿಗೆ ಖುಷಿ ಕೊಡಬೇಕು. ಒಳ್ಳೆ ಕುಟುಂಬದವರು, ಒಳ್ಳೆ ಹುಡುಗ. ನಮ್ಮ ಅಕ್ಕ ಮನೇಲಿ ತುಂಬ ಚೆನ್ನಾಗಿರ್ತಾಳಮ್ಮ.
ಎಲ್ಲಿಗೆ ಹೋಗ್ಬೇಕು? ಹೇಳ್ತೀನಿ ನಡೀರಿ. ಯಾಕೆ ಹೇಳ್ತಿದ್ದೀರಾ? ಯಾರಾದರೂ ಏನಾದರೂ ಅಂದ್ರ? ಏನೂ ಇಲ್ಲ, ಆರಾಮಾಗಿದ್ದೀನಿ. ಅಲ್ಲ, ಅಳ್ತಾ ಇದ್ದೀರಾ? ನೋಡಿದ್ರೆ ಆರಾಮಾಗಿದ್ದೀನಿ ಅಂತಿದ್ದೀರಲ್ಲ. ನಾನೇನು ಅಳ್ತಿಲ್ಲ, ಕಣ್ಣಿಗೇನೋ ಧೂಳು ಬಿತ್ತು ಅಷ್ಟೇ. ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ಏನು ಅಂತ ಹೇಳಿದ್ರೆ ದುಃಖ ಕಮ್ಮಿ ಆಗುತ್ತೆ. ಹೇಳೋದಕ್ಕೇನು ಉಳಿದಿಲ್ಲ ಮೇಡಮ್. ಸರಿ, ಇವಾಗ ಎಲ್ಲಿಗೆ ಹೋಗ್ಬೇಕು ಅಂತಾದ್ರೂ ಹೇಳಿ. ಹೋಗೋಕೆ ಅಂತ ಯಾವ ಜಾಗನೂ ಉಳ್ದಿಲ್ಲ. ಎಲ್ಲಾದ್ರೂ ದೂರ ಬೆಟ್ಟದ ಮೇಲೆ ಬಿಟ್ಬಿಡಿ. ಏನೋ ಬೆಟ್ಟನ? ಏನ್ ಮೇಡಮ್ ಹೇಳ್ತಿದ್ದೀರಾ? ಈ ನರ್ಕ ಸಾಕು ಅನ್ನಿಸ್ತಿದೆ. ಎಲ್ಲಿಂದನಾದ್ರೂ ಹಾರಿ ಪ್ರಾಣ ಬಿಡೋಣ ಅನ್ನಿಸ್ತಿದೆ. ಮೇಡಮ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಬಿಡ್ತು ಅನ್ನಿ. ಯಾಕೆ ಮೇಡಮ್ ಗಾಡಿ ನಿಲ್ಸಿದ್ರಿ? ನನ್ನ ಎಲ್ಲಾದ್ರೂ ದೂರ ಬಿಡಿ ಪ್ಲೀಸ್. ಸಾಯಕ್ಕೆ ಹೋಗ್ತೀನಿ ಅಂತಿರೋರ್ನ ಕರ್ಕೊಂಡು ಹೋಗೋದಕ್ಕೆ ನನ್ನ ಗಾಡಿನ ಏನ್ ಅಂದ್ಕೊಂಡಿದ್ದೀರಾ ಮೇಡಮ್? ಆಯ್ತು ಬಿಡಿ, ನನ್ನ ದಾರಿ ನಾನು ನೋಡ್ಕೊತೀನಿ. ಒಂದ್ ನಿಮಿಷ, ಸಾಯೋ ಮತ್ತೆಲ್ಲ ಯಾಕೆ ಆಡ್ತಿದ್ದೀರಾ? ಅಂಥದ್ದೇನಾಗಿದೆ? ಮೇಡಮ್, ಪ್ಲೀಸ್ ಮೊದಲು ಅಳೋದನ್ನ ನಿಲ್ಲಿಸಿ. ವಿಷಯ ಏನು ಅಂತ ಹೇಳಿ. ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ನಾನು ಏನಾದರೂ ಮಾಡ್ಕೊತೀನಿ ಬಿಡಿ. ನಿಮ್ಗೇನಕ್ಕೆ ನನ್ನ ವಿಷಯದಲ್ಲಿ ಇಷ್ಟೊಂದು ಇಂಟ್ರೆಸ್ಟು? ಇದು ಇಂಟ್ರೆಸ್ಟ್ ಅಲ್ಲ ಮೇಡಮ್, ಮನುಷ್ಯತ್ವ. ದಾರಿಲಿ ಹೋಗೋರು ಸಂಕಟದಲ್ಲಿದ್ದಾರೆ ಅಂದರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ಕಷ್ಟದಲ್ಲಿದ್ದೀರಾ, ಸಮಸ್ಯೆ ಏನು ಅಂತ ಹೇಳಿ. ಬದುಕೋದಕ್ಕೆ ಒಂದು ಭರವಸೆ ಇರಬೇಕಲ್ವಾ ಮೇಡಮ್? ಒಂದೇ ಭರವಸೆ ಇರಬೇಕು ಅಂತ ಏನೂ ಇಲ್ಲ. ಒಂದು ಹೋದ್ಮೇಲೆ ಇನ್ನೊಂದು ಹುಡ್ಕೊಂಡು ಬಂದೇ ಬರುತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಷ್ಟೆ. ಏನು ವಿಷಯ ಹೇಳಿ. ನಾನು ಒಬ್ಬ ಹುಡುಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಇವತ್ತು ಅವನು ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾನೆ. ಹುಡುಗ ನಿಮಗೆ ಮೋಸ ಮಾಡಿದ್ನಾ? ಮದುವೆ ಆಗಲ್ಲ ಅಂತಿದಾರ? ಗೊತ್ತಿಲ್ಲ. ನನ್ನ ನಂಬರ್ನ ಬ್ಲಾಕ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಬ್ಲಾಕ್ ಮಾಡಿದ್ದಾರೆ. ಮಾತಾಡೋಣ ಅಂತ ಮನೆಗೆ ಹೋದರೆ ಸೆಕ್ಯೂರಿಟಿ ನನ್ನನ್ನು ಆಚೆ ಕಳಿಸ್ತಿದ್ದಾರೆ. ಆಯಿತು, ಅದಕ್ಕೆ ಸಾಯೋ ಯೋಚನೆ ಮಾಡ್ತಾರಾ? ನಿಮಗೆ ಅನ್ಯಾಯ ಮಾಡಿದವ್ರು ಎದುರು ನಿಂತು ಹೋರಾಡೋದು ಬಿಟ್ಟು ಈ ಥರ ಕೈಲಾಗ್ತಿರೋ ಥರ ಪ್ರಾಣ ಬಿಟ್ರೆ ಅವ್ರಿಗೇನಾದ್ರೂ ವ್ಯತ್ಯಾಸ ಆಗುತ್ತಾ? ಯಾರೋ ಕಾಮನ್ ಮ್ಯಾನ್ ಆಗಿದ್ದರೆ ನಾನು ಗಲಾಟೆ ಮಾಡಿ ಬೀದಿಗೆ ಎಳಿತಿದ್ದೆ ಮೇಡಮ್. ಆದರೆ ಅವ್ರು ಹಾಗಲ್ಲ.